ಏನಿದ್ದಾರೆ ಮೇಲ್ ಕ್ಷೇತ್ರಗಳು ಏನಿದ್ದಾವೆ ಅದು ಕಳ್ಕೊಳ್ಳೋದು ಬೇಡ ಅಂತಂದು 580ಕ್ಕೆ ಸೀಟ್ ಏರಿಸಿ ಅದರಲ್ಲಿ ಸುಮಾರು ಒಂದು 270ರಿಂದ 280 ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕಂತ. ನಮ್ಮ ಸ್ವಾಭಿಮಾನಿ ಬಳಗದ ಪ್ರಕಾರ ಇದು ಭಾಳ ಸೂಕ್ತವಾದ ಒಂದು ಮಿಡಲ್ ಪಾತ್ ಅಂತಂದು. ಇಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೂ ಅನ್ಯಾಯ ಆಗಲ್ಲ. ಹಾಗೆಯೇ ಎಕ್ಸಿಸ್ಟಿಂಗ್ ಸುಮಾರು ಒಂದು 543 ಏನು ಕ್ಷೇತ್ರ ಇದ್ದಾವೆ ಅವು ಕೂಡ ಡಿಸ್ಟರ್ಬ್ ಆಗೋದಿಲ್ಲ ಅಂತಂದು. ಈಗ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ನೀವು ಡಿಲಿಮಿಟೇಷನ್ ಮಾಡಿ ಆದಮೇಲೆ ನೀವು ವಿಮೆನ್ ರಿಸರ್ವೇಷನ್ ಮಾಡಬೇಡಿ ಅಂತಂದು ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ನಮಗೆ ವಿಮೆನ್ ರಿಸರ್ವೇಷನ್ ಈಗ ಬೇಡ ಅಂತಂದು. ಇದರಲ್ಲಿ ಪೊಲಿಟಿಕಲ್ ರೀಸನ್ ಇದೆ. ಪೊಲಿಟಿಕಲ್ ಕಾರಣ ಏನು ಅಂತಂದರೆ, ಈ ಒಂದು ರಿಸರ್ವೇಷನ್ ಏನಾದರೂ ಜಾರಿ ಆಯಿತು ಅಂತಂದರೆ BJP ಗೆ ಅನುಕೂಲ ಆಗುತ್ತೆ ಅಂತ. BJP ಗೆ ಯಾವ ರೀತಿ ಅನುಕೂಲ ಆಗುತ್ತೆ? BJP ಒಂದು ಕೆಡರ್ ಬೇಸ್ಡ್ ಪಾರ್ಟಿ. ಅದು ಕ್ಷೇತ್ರ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದರದ್ದೇ ಆದ ಒಂದು ಕೆಡರ್ ಇದೆ. ವಿಮೆನ್ ಸಪೋರ್ಟರ್ ಜಾಸ್ತಿ ಇದ್ದಾರೆ. ಅಷ್ಟೂ ಸೀಟ್ಗಳನ್ನು ಇದು ಮೆಜಾರಿಟಿ ಗೆದ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಯ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಎರಡನೇದು, ಈ ಸೆನ್ಸಸ್ ಇದೇನು ಆ್ಯಕ್ಟಿವ್ ಈಗ ನಡೀತಾ ಇದೆ. ಸೆನ್ಸಸ್ ಇವತ್ತಿಂದ ಶುರು ಆಗ್ತದೆ. ಅದು 2027ಕ್ಕೆ ಮುಗೀತದೆ. 2021 ಸೆನ್ಸಸ್ ಡೇಟಾ ಮೇಲೆ ನಾವು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಈಗ ನಾವು ಅದನ್ನು ವೇಟ್ ಮಾಡ್ಕೊತ ಕೂತ್ರೆ ಡಿಲೇ ಆಗ್ತದೆ. 2011 ಎಕ್ಸಿಸ್ಟಿಂಗ್ ಡೇಟಾ. ಈಗ ಏನು ಡಿಲಿಮಿಟೇಷನ್ ಎಲ್ಲ ಕ್ಷೇತ್ರ ವಿಂಗಡಣೆ ಆಗಿದೆ ದೇಶದಲ್ಲಿ, ಅದು 1971 ಸೆನ್ಸಸ್ ಬೇಸಿಸ್ ಮೇಲೆ ಇರೋವಂಥದ್ದು. ಇವ್ರು ಹೇಳ್ತಾ ಇರೋಂಥದ್ದು 2011 ಅಪ್ಡೇಟೆಡ್ ಸೆನ್ಸಸ್ ಮೇಲೆ ಮಾಡ್ತೀವಿ ಅಂತಂದು. ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ 2023ರಲ್ಲಿ ಮಹಿಳಾ ರಿಸರ್ವೇಷನ್ ಬಿಲ್ ಬಂದಾಗ ಆರ್ಟಿಕಲ್ 334 ಏನಲ್ಲಿ 2 ಕಂಡೀಷನ್ ಇತ್ತು. ಒಂದು, ವಿಮೆನ್ ರಿಸರ್ವೇಷನ್ನು ಸೆನ್ಸಸ್ ಆದಮೇಲೆ, ಹೊಸ ಸೆನ್ಸಸ್ ಆದಮೇಲೆ. ಎರಡನೇದು, ಡಿಲಿಮಿಟೇಷನ್ ಆದಮೇಲೆ ಮಾಡಬೇಕಂತ ಇತ್ತು. ಅದು ಆ ಬಿಲ್ ಏನಾಗಿತ್ತು, ಯಾವುದೇ ಒಂದು ವಿರೋಧ ಇಲ್ದಂಗೆ ಆ ಬಿಲ್ಲು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿತ್ತು. ಇವಾಗ ಇವರು ಮತ್ತೆ ಅದನ್ನು ಕೆದಕ್ಬಿಟ್ಟು ನೀವು ವಿಮೆನ್ ರಿಸರ್ವೇಷನ್ನ ಪಾಸ್ ಮಾಡಬಾರ್ದು ಅಂತಂದು ಹೇಳ್ತಾ ಇದ್ದಾರೆ. ಅವಾಗ ಒಪ್ಕೊಂಡರು, ಇವಾಗ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇಟ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ರೀಸನ್ ಅಂತ. ಆಮೇಲೆ ಇವತ್ತು ಭಾಳ ಮುಖ್ಯ ಉದ್ದೇಶ ಯಾಕೆ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ಅಂತಂದರೆ, ನಮ್ಮ ಸ್ವಾಭಿಮಾನಿ ಬಳಗದಿಂದ ಈ ವಿಮೆನ್ ರಿಸರ್ವೇಷನ್ ಬಿಲ್ ಏನೋ ಪಾಸ್ ಆಗುತ್ತೆ. ಯಾಕಂದರೆ BJP ಸರ್ಕಾರಕ್ಕೆ ಮೆಜಾರಿಟಿ ಇದೆ. ಬಟ್ ಅದರಲ್ಲಿ ಒಂದು ಕಂಡೀಷನ್ ಹಾಕಬೇಕು ಅಂತ. ಈಗ ಯಾರು ಎಕ್ಸಿಸ್ಟಿಂಗು ಮೇಲ್ MLA ಇದ್ದಾರೆ, MP ಇದ್ದಾರೆ, ಆಲ್ರೆಡಿ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ತಗೊಂಡಿದ್ದಾರೆ, ಲೆಜಿಸ್ಲೇಚರಲ್ಲಿ ಇರ್ಬೋದು, MP ಇರ್ಬೋದು, ದಯವಿಟ್ಟು ಅವರ ರಕ್ತ ಸಂಬಂಧಿಗಳಿಗೆ, ಅವರು ಹೆಂಡತಿಯರಾಗಿರ್ಬೋದು, ಅವರ ಹೆಣ್ಣು ಮಗಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅವರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತಂದು ಇದರಲ್ಲಿ ಒಂದು ತಿದ್ದುಪಡಿ ತರಬೇಕು ಅಂತಂದು. ಏನು ಆರ್ಟಿಕಲ್ ಐ ಥಿಂಕ್ 334 ಏನಲ್ಲಿ 334B ಸಮಥಿಂಗ್ ಹೊಸದಾಗಿ ಇನ್ಸರ್ಟ್ ಮಾಡಿ ಈ ರೀತಿ ಅದು ಮನಸ್ಸು ಮಾಡಿದ್ರೆ, ಅಂದರೆ ಪೊಲಿಟಿಕಲ್ ವಿಲ್ ಇತ್ತು ಅಂತಂದರೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಏನು ನಾವು ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಡೇಂಜರ್ ಏನಾಗುತ್ತೆ, ನಾಳೆ 280 ಮಹಿಳಾ ಸೀಟ್ ಹೊಸದಾಗಿ ಕ್ರಿಯೇಟ್ ಆಯಿತು ಅಂತಂದರೆ ಮೆಜಾರಿಟಿ 90% ಎಕ್ಸಿಸ್ಟಿಂಗ್ MP MLA ಯಾರು ಇರ್ತಾರಲ್ಲ ಅವರ ಹೆಣ್ಣುಮಕ್ಕಳು, ಅವ್ರ ಮನೇಲಿರೋ ಹೆಣ್ಮಕ್ಳು ಪಾಲಾಗ್ತದೆ. ಹೊರಗೆ ಯಾರು ಸಾಮರ್ಥ್ಯ ಇರುವಂಥ, ಪ್ರತಿಭೆ ಇರುವಂಥ ಮಹಿಳೆಯರು ಇರ್ತಾರೆ, ಅವರಿಗೆ ಪೊಲಿಟಿಕಲ್ ಎಂಪವರ್ಮೆಂಟ್ ಆಗೋಲ್ಲ, ಮೇಲ್ ಬರೋಕ್ಕಾಗಲ್ಲ. ಇದನ್ನು ಪಂಚಾಯಿತಿ ವ್ಯವಸ್ಥೆನಲ್ಲಿ ನಾವು ನೋಡಿದ್ದೀವಿ. ಪತಿ ಸರ್ಪಂಚ್ ಅಂತಂದು, ಅಂದರೆ ಮಹಿಳೆ ಅಧ್ಯಕ್ಷ ಇದ್ದರೂ ಕೂಡ ಬಂದು ಕೂರೋಂಥದ್ದು ಗಂಡ, ಆ ರೀತಿ ಇರ್ತದೆ. ಇದು ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಇದು ಕೂಡ ಬರುವಂಥ ಡೇಂಜರ್. ಅದು ಇದ್ದಿದ್ದೆ ಹಾಗೇ ಆಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಎರಡನೇದು, 1/3 SC/ST, SCಗೆ 100 ಸೀಟ್ ಇದಾವೆ ಅಂತಂದ್ರೆ ಅದರಲ್ಲಿ 1/3 ವಿಮೆನ್ ರಿಸರ್ವೇಷನ್ ಇರ್ತದೆ. STಗೂ ಇದೆ, ಬಟ್ OBCಗೆ ಇನ್ಕ್ಲೂಡ್ ಮಾಡಿಲ್ಲ. OBCಗೆ ಇವಾಗ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಇಲ್ಲ ಇಲ್ಲಿ ಲೆಜಿಸ್ಲೇಚರಲ್ಲಿ. ಅದು ಬರಬೇಕು ಅಂತಂದು ನಾವು ಮಾತಾಡಿದ್ದೀವಿ. ಬಟ್ ಈ ಒಂದು ಏನು ವಿಮೆನ್ ರಿಸರ್ವೇಷನ್ ಇದೆ, ಮಹಿಳಾ ಮೀಸಲಾತಿ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಏನಿದೆ, ಅದರ ಮೂಲಕ OBCಗೂ ಕೂಡ ಒಂದು ರಿಸರ್ವೇಷನ್ ಪ್ರಪೋರ್ಷನೇಟ್ ಟು ಪಾಪ್ಯುಲೇಷನ್ ಅದನ್ನು ಅವರು ಇಂಟ್ರೊಡ್ಯೂಸ್ ಮಾಡಬೇಕನ್ನೋದು ನಮ್ಮ ಈ ಒಂದು ಪ್ರೆಸ್ ಮೀಟ್ನ ಮೂಲಕ ಒಂದು ಬೇಡಿಕೆ ಇಡ್ತೀವಿ. ಇದು ಬಹಳ ಐತಿಹಾಸಿಕವಾದಂಥ ಒಂದು ಘಟ್ಟ ನಮ್ಮ ಭಾರತ ದೇಶದ ರಾಜಕಾರಣದಲ್ಲಿ. ಈಗ ಕೇವಲ ಒಂದು 50ರಿಂದ 55 ಅಥವಾ 60 ಎಕ್ಸಾಕ್ಟ್ಲಿ ನಂಬರ್ ಗೊತ್ತಿಲ್ಲ, ಅಷ್ಟು ಮಾತ್ರ MP ಇರೋಂಥದ್ದು ಮಹಿಳೆಯರು. ಇದು ಜಾಸ್ತಿ ಆದಾಗ ಒಂದು ಏನು ಸಮಾನತೆ ಅಂತ ಹೇಳ್ತೀವಿ ಅದು ಸಾಧ್ಯ ಆಗ್ತದೆ. ಆ್ಯಂಡ್ ಈ ಡಿಲಿಮಿಟೇಷನ್ ಏನಿದೆಯಲ್ಲ ಅದು ಕೂಡ ಬೇಗ ಆಗಬೇಕು ಅನ್ನೋದು. ಇವಾಗ ನಾನು ಕೂಡ ಒಬ್ಬ MP ಆಕಾಂಕ್ಷಿಯಾಗಿದ್ದೆ. ನಾವು ಕೂಡ ಒಂದು ಹೊಸ ಕ್ಷೇತ್ರ ಆಗಲಿ ಅಂತ ಕಾಯ್ತಾ ಇದ್ದೀವಿ.
ಆಮೇಲೆ ಇದ್ರ ಮೂಲಕ ಇನ್ನೊಂದು ಬೇಡಿಕೆ ಏನಪ್ಪ ಅಂದರೆ, ದಾವಣಗೆರೆ ನಿಮಗೆಲ್ಲ ಗೊತ್ತಿದೆ ಒಂದು ಹಿಂದುಳಿದ ಕ್ಷೇತ್ರ ಅಂತಂದ್ಬಿಟ್ಟು, ಸಾಧ್ಯವಾದರೆ ದಾವಣಗೆರೆ MP ಕ್ಷೇತ್ರ ಮಹಿಳಾ ಏನಾದರೂ ಆಯಿತು ಅಂತಂದರೆ ಅದನ್ನು OBCಗೆ ಮೀಸಲಿಡಿ ಅಂತಂದು ಹೇಳೋದಕ್ಕೂ ಕೂಡ ನಾವು ಬಯಸ್ತೀವಿ. ಮುಂದಿನ ದಿನಗಳಲ್ಲಿ ಹಂಗಾಯ್ತು ಅಂದ್ರೆ ಅದನ್ನು 2029ಕ್ಕೆ ಬರುವಂಥದ್ದು. ಅದಾದರೆ ಒಂದು ರಾಜಕೀಯ ಹಿನ್ನೆಲೆ ಇಲ್ಲದಿರೋರು ಹೊರಗಿನವರಿಗೆ ಒಂದು ಸಿಗುವಂಥ ಒಂದು ಅವಕಾಶ ಕೂಡ ಇರುತ್ತದೆ ಅಂತಂದ್ಬಿಟ್ಟು. ಆ್ಯಂಡ್ ಈ ಡಿಲಿಮಿಟೇಷನ್ನಲ್ಲಿ ಆರ್ಟಿಕಲ್ 81ನ ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ. ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಏನಪ್ಪ ಅಂದರೆ, 1 ಪರ್ಸನ್ 1 ವೋಟ್ 1 ವ್ಯಾಲ್ಯೂ ಅಂತಂದು, ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಈಕ್ವಲ್ ಪಾಪ್ಯುಲೇಷನ್ ಇರಬೇಕು ಅಂತಂದು. ಈಗ ಸದರನ್ ಸ್ಟೇಟ್ಸ್ ಒಂದು ಕನ್ಸರ್ನ್ ಇದೆ, ದಕ್ಷಿಣ ರಾಜ್ಯಗಳದ್ದು ಒಂದು ಕನ್ಸರ್ನ್ ಇದೆ. ನಮ್ಮದು ಪಾಪ್ಯುಲೇಷನ್ ಕಡಿಮೆ ಆಗಿದೆ, ಹಿಂದಿ ಭಾಷೆ ಮಾತಾಡುವ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಈ ಒಂದು ಪಾಪ್ಯುಲೇಷನ್ ಕಡಿಮೆ ಆಗಿರೋದ್ರಿಂದ ನಮ್ಮ ಸೀಟ್ಗಳು ಕಡಿಮೆ ಆಗ್ತವೆ ಅಂತಂದು ಒಂದು ಆತಂಕ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಇದನ್ನು 850ಕ್ಕೆ ಇನ್ಕ್ರೀಸ್ ಮಾಡಿ ಆರ್ಟಿಕಲ್ 81ನಲ್ಲಿ 2A ಅಂತಂದು ಒಂದು ಪ್ರಾವಿಷನ್ ಹಾಕ್ಬಿಟ್ಟು ಈ ಪಾಪ್ಯುಲೇಷನ್ ಕ್ರೈಟೀರಿಯಾ ಏನಿದೆಯಲ್ಲ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡ್ತಾ ಇದೆ. ಅಂದರೆ ಕೆಲವೊಂದು ಕಡೆ ಕಡಿಮೆ ಪಾಪ್ಯುಲೇಷನ್ ಇದ್ದರೂ ಕೂಡ ನಾವು ಒಂದು ಸೀಟನ್ನು ಜಾಸ್ತಿ ಮಾಡಬಹುದು ಅಂತ. ಸೊ ದಟ್ ಕರ್ನಾಟಕ 28 ಇರೋದು 42 ಆಗಬೇಕಂತ ಇದೆ. ಈಗ ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ ಏನಾಗ್ತದೆ, ಇವಾಗ ಪ್ರಸ್ತುತ ನಮ್ಮ ಭಾರತ ದೇಶದ ಜನಸಂಖ್ಯೆ ಪ್ರಕಾರ ಬಿಹಾರದು 9% ಪಾಪ್ಯುಲೇಷನ್ ಇದೆ, ಕರ್ನಾಟಕದ 5% ಇದೆ, 7 ಇದ್ದದ್ದು 5 ಆಗಿದೆ. ಬಿಹಾರ 7 ಇದ್ದದ್ದು 9 ಆಗಿದೆ. ಅವ್ರಿಗೆ ಸೀಟ್ ಜಾಸ್ತಿ ಆಗುತ್ತೆ, ನಮಗೆ ಸೀಟ್ ಕಡಿಮೆ ಆಗುತ್ತೆ ಅಂತ ಆತಂಕ ಇರ್ತದೆ. ಅದಕ್ಕೇನು ಮಾಡ್ತಾರೆ, ಇವರು ಅಮೆಂಡ್ಮೆಂಟ್ ಮಾಡಿ ಈ ಥರ ಮಾಡಬೇಕಂತಿದ್ರೆ. ಹಾಗಾಗಿ ಕಾಂಗ್ರೆಸ್ನ ಖರ್ಗೆ ಅವರು ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅವರ ವಕ್ತಾರರು ಇರ್ಬೋದು, ಏನು ಒಂದು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ದೇಶದ ತುಂಬ ಮಾಧ್ಯಮಗಳ ಮೂಲಕ. ನನ್ನ ಅನಿಸಿಕೆ ಪ್ರಕಾರ ಅದು ಇನ್ವ್ಯಾಲಿಡ್ ಅಂತಂದು, ಇದೇನು ಈ ರೀತಿ ಒಂದು ಮಸೂದೆ ತರಬೇಕಂತಿದ್ದಾರೆ, ಅದಕ್ಕೆ ಎಲ್ಲ ಪಕ್ಷಗಳು ಒಮ್ಮತವಾಗಿ ಬೆಂಬಲ ಸೂಚಿಸಿದ್ದಲ್ಲಿ ದೇಶದಲ್ಲಿರುವ ಮಹಿಳೆಯರಿಗೆ ಆಮೇಲೆ ಹೆಚ್ಚಿನ ಆಕಾಂಕ್ಷಿಗಳಿಗೆ ಇದು ಅನುಕೂಲ ಆಗುತ್ತೆ ಅಂತಂದು ನನ್ನ ಒಂದು ಅಭಿಪ್ರಾಯ.